ಹಾಯ್ ಡಾಕ್ಟರ್. ಹಾಯ್. ಸಮ್ಮರ್ ಸೀಸನ್ ಅಂತೂ ಬಂದೇ ಬಿಡ್ತು. ಎಲ್ಲರೂ ಸ್ವೆಟ್ ಆಗ್ತೀವಿ ಇನ್ಮೇಲೆ. ಸ್ವೆಟ್ಟಿಂಗ್ ಒಳ್ಳೇದಾ ಅಲ್ವಾ? ಸ್ವೆಟ್ಟಿಂಗ್ ಡೆಫಿನೆಟ್ಲಿ ಒಳ್ಳೆಯದು. ಸ್ವೆಟ್ಟಿಂಗು ನಮ್ಮ ಬಾಡಿದು ಟೆಂಪ್ರೇಚರ್ನ ಮೇಂಟೈನ್ ಮಾಡೋದ್ರಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಥರ್ಮೋ ರೆಗ್ಯುಲೇಷನ್ ಅಂತ ಹೇಳ್ತೀವಿ. ಜೊತೆಗೆ ಬಾಡಿಯಲ್ಲಿರೋ ಟಾಕ್ಸಿನ್ಸ್ ಅಥವಾ ವೇಸ್ಟ್ ಪ್ರಾಡಕ್ಟ್ಸ್ ಏನಿರುತ್ತೆ ಮೆಟಬಾಲಿಸಮಲ್ಲಿ ಆಗಿರೋದು ಅದನ್ನೆಲ್ಲ ಎಕ್ಸ್ಕ್ರೀಟ್ ಮಾಡೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆ ಸ್ಕಿನ್ ಮಾಯಿಸ್ಟ್ ಆಗಿಡೋಕ್ಕೆ ಸ್ವೆಟ್ಟಿಂಗ್ ಹೆಲ್ಪ್ ಮಾಡುತ್ತೆ. ಕೆಲವೊಬ್ಬರಲ್ಲಿ ಈಗ ಸ್ವೆಟ್ಟಿಂಗ್ ಕಮ್ಮಿ ಪ್ರೊಡಕ್ಷನ್ ಆಗ್ತಿರುತ್ತೆ, ಅವರಿಗೆ ನೀವು ನೋಡ್ಬೋದು ಅವರಲ್ಲಿ ಡ್ರೈ ಸ್ಕಿನ್ ಪ್ರಾಬ್ಲಮ್ಮು, ಆ್ಯಕ್ನೆ ಪ್ರಾಬ್ಲಮ್ಸು ಇದೆಲ್ಲ ಆಗೋ ಚಾನ್ಸಸ್ಸು ಇರುತ್ತೆ. ಆಮೇಲೆ ಮುಂಚೆ ಪರ್ಷಿಯನ್ ಮೆಡಿಸಿನ್ ಅಂತ ಅದರಲ್ಲಿ ಏನು ಮಾಡ್ತಿದ್ರು ಅಂದರೆ ಏನು ಇಂಡ್ಯೂಸ್ಡ್ ಹೀಟ್ ಥೆರಪಿ ಅಂತ ಮಾಡ್ತಿದ್ರು. ಸೊ ದಟ್ ಸ್ವೆಟ್ ಪ್ರೊಡ್ಯೂಸ್ ಆಗಲಿ ಅಂತ ಹೇಳಿ ಕೆಲವು ಡಿಸೀಸಸ್ಗೆ ಅದನ್ನು ಥೆರಪಿ ಥರ ಯೂಸ್ ಮಾಡ್ತಿದ್ರು. ಸೊ ಅದು ಫಾರ್ ಎಕ್ಸಾಂಪಲ್ ಯಾವ್ದು ಅಂದರೆ ಇವನ್ ಡಯಾಬಿಟೀಸು, PCOD, ಆ್ಯಕ್ನೆ ಅಥವಾ ಎಷ್ಟೊಂದು ವ್ಯಾಸ್ಕುಲಾರು, ಹಾರ್ಟ್ ರಿಲೇಟೆಡ್, ಇವನ್ ಅಲ್ಝೀಮರ್ಸ್ ಡಿಸೀಸ್ ಅಂತೀವಲ್ಲ, ಮೆಮೊರಿ ಪ್ರಾಬ್ಲಮ್ ಎಲ್ಲ ಆಗೋ ಕಂಡೀಷನ್ಸ್ ಅಲ್ಲೆಲ್ಲ ಅವರು ಯೂಸ್ ಮಾಡ್ತಿದ್ರು. ಇದರದ್ದು ಸಿಂಪಲ್ ರೀಸನ್ ಏನು ಅಂತಂದರೆ ಆಬ್ವಿಯಸ್ಲಿ ನಾವು ಈಗ ಸಮ್ಮರ್ ಇದೆ, ಸ್ವೆಟ್ಟಿಂಗ್ ಆಗೇ ಆಗುತ್ತೆ. ಅದ್ರ ಜೊತೆಗೇನೆ ಎಕ್ಸರ್ಸೈಸು ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿಲಿ ಇನ್ವಾಲ್ವ್ ಆಗಿ ನಾರ್ಮಲ್ ಸ್ವೆಟ್ಟಿಂಗ್ ಅದು ಬರೋದು ತುಂಬ ಒಳ್ಳೆಯದು ಅಂತ ಅವ್ರದ್ದು ಮೀನಿಂಗ್ ಇತ್ತು. ಅದಕ್ಕೋಸ್ಕರ ಸ್ವೆಟ್ಟಿಂಗ್ ಈಸ್ ಕನ್ಸಿಡರ್ಡ್ ಆ್ಯಸ್ ಒನ್ ಆಫ್ ದ ಬೆಸ್ಟ್ ಮಾಯಿಶ್ಚರೈಸರ್ ಅಂತ ಎಲ್ಲರೂ ನೆನ್ಪಿಟ್ಕೋಬೇಕು. ಜೊತೆಗೆ ಆಗಲೇ ಹೇಳಿದ್ನಲ್ಲ ನಾನು, ಇದು ಮೆಟಬಾಲಿಸಮಲ್ಲಿ ಪ್ರೊಡ್ಯೂಸ್ ಆಗಿರೋ ವೇಸ್ಟ್ನ ಎಕ್ಸ್ಕ್ರೀಟ್ ಮಾಡುತ್ತೆ ಅಂತ. ಸೊ ಸ್ವೆಟ್ಟಿಂಗ್ ಕಮ್ಮಿ ಏನಾದರೂ ಆಗ್ತಿದ್ರೆ ಈ ವೇಸ್ಟ್ ಎಲ್ಲ ಬಾಡಿಲಿ ಜಮಾ ಆಗಿ ಡಿಸೀಸಸ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ರೆಗ್ಯುಲರ್ ನಾರ್ಮಲ್ ಸ್ವೆಟ್ಟಿಂಗ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.